ಕರ ಕೇಳಿ ಏನ ಮಾಡ್ಬೆ ತೋರುವುದು ಗುಣ ಕರ ಕೇಳಿ ಏನ ಮಾಡ್ಬೆ ಯಾರ ಕೇಳಿ ಏನ ಮಾಡ್ಬೆ ಯಾರ ಕೇಳಿ ಏನ ಮಾಡ್ಬೆ ತೋರುವುದು ಗುಣ ನರಿಗಳಲ್ಲಿ ಕೂಗುತ್ತಿರಲು ಬಿರುಕಿನಿಂದ ಗಾಳಿ ಬೀಸೆ ಸಹೋದರ ಅಗ್ರಜ ನರಿಗಳಲ್ಲಿ ಕೂಗುತ್ತಿರಲು ಬಿರುಕಿನಿಂದ ಗಾಳಿ ಬೀಸೆ ಕರುಗಳನ್ನು ಹಕ್ಕಿ ಸುಡಲು ಆ ಆ ಕರುಗಳನ್ನು ಹಕ್ಕಿ ಸುಡಲು ಕರುಗಳನ್ನು ಹಕ್ಕಿ ಸುಡಲು ಪರಿಗೆ ತೋಚದೆ ಮಗೆ ಸಹೋದರ ಅಗ್ರಜ ಪರಿಗೆ ತೋಚದೆ ಮಗೆ ಬರುವುದು ಗುಣ ಸಹೋದರ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತಿಯಾಗಿ ಬರಬೇಕೆಂತಲೂ ದೂತರನ್ನು ಕಳಿಸುತ್ತಿರಲ್ಲವೇ? ಹೌದು ಅಗ್ರಜ. ಸಹೋದರ, ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ? ಅದೇನಂತ ವೇದನೆಯಣ್ಣ, ನನಗೆ ತಿಳಿಸಬಾರದೆ? ಸಹೋದರ, ನಿನ್ನೆಯ ರಾತ್ರಿ ನಾನೊಂದು ದುಸ್ವಪ್ನವನ್ನು ಕಂಡೆನು. ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ದೂರದಲ್ಲಿ, ಬಹುದೂರದಲ್ಲಿ ಒಂದು ಶಬ್ದವು ಕೇಳಿಬಂತು. ಆ ಶಬ್ದವನ್ನು ಹಿಂಬಾಲಿಸುತ್ತಾ ಓಡಿದೆನು. ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡನು. ಸಹೋದರ, ಅಣ್ಣ, ನಾನು ನಮ್ಮ ಜನಕನನ್ನು ಕಾಪಾಡಬೇಕೆಂದು ಓಡಿದೆನು. ಅಷ್ಟರಲ್ಲಿ ನಮ್ಮ ಜನಕನು ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಕಣ್ಮರೆಯಾದನು. ಸಹೋದರ, ಕಣ್ಮರೆಯಾದನು. ಸಹೋದರ, ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಆದರೆ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಮಂಗಳ ವಾದ್ಯಗಳು ಕೇಳಿಬರುತ್ತಿಲ್ಲ. ತಳಿರು ತೋರಣಗಳು ಅಲಂಕೃತವಾಗಿಲ್ಲ. ಸುಮಂಗಲಿಯರಾಗಲಿ ಸುವಾಸಿನಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಇದಕ್ಕೆ ಕಾರಣವೇನಿರಬಹುದು? ಅಗ್ರಜ, ಶಾಂತನಾಗು. ನೀನು ಹೇಳಿದಂತೆ ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯಥೆಪಡುತ್ತಿರುವೆ. ನೀನು ಹೇಳಿದಂತೆ ಯಾವುದೇ ಭಯಕ್ಕಾಗಲಿ ಅಮಂಗಳಕ್ಕಾಗಲಿ ಕಾರಣವಿಲ್ಲ. ನಾವೀಗಲೇ ಪುರಪ್ರವೇಶ ಮಾಡಿ ನೋಡೋಣ. ವಿಷಯವೆಲ್ಲವೂ ತಾನಾಗಿಯೇ ತಿಳಿಯುವುದು. ಸದತಿಯೋ ದಾರಿಯಲ್ಲಿ ಮೂಗುತ್ತಿರುವುದು ಘೋರವಾದ ಸದತಿಯೋ ದಾರಿಯಲ್ಲಿ ಮೂಗುತ್ತಿರುವುದು ಬಾರಿ ಹುಡುಗ ಅಡ್ಡಲಹುದು ಬಾರಿ ಹುರುಗ ಅಡ್ಡಲಹುದು ಪರಿದೆ ತೋಚದೆ ಮಗೆ ಪರಿದೆ ತೋಚದೆ ಮಗೆ ತೋರುವುದು
ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ. ಪತಿಯ ನಗಲಿ ಚಿತೆಯೊಳಗೆ ಪಾಪಿಯಾದೆನೆ. ಪತಿಯ ನಗಲಿ ಚಿತೆಯೊಳಗೆ ಪಾಪಿಯಾದೆನೆ. ಹಣತೆ ಆರಿತೆ ಹಣೆಯ ಬರಹ ಹಳೆಯಿತೆ. ಹಣತೆ ಆರಿತೆ ಹಣತೆ ಆರಿತೆ ಹಣತೆ ಆರಿತೆ. ಪಾಪಿ ಮಂತ್ರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರ ನನ್ನ ಅರಿಶಿಣ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೇನು. ಈಗ ನನ್ನ ಕುಮಾರರು ಬಂದು ಜನಕನೆಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ. ಅಮ್ಮ, ಮಾತೆ, ಅಮ್ಮ, ಜನನಿ, ಅಮ್ಮ, ಅಮ್ಮ, ಸಹೋದರ, ಅಣ್ಣ. ನಾವು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನಮ್ಮ ತಾಯಿಯು ಕಾಣುತ್ತಿಲ್ಲವಲ್ಲ? ಹೌದು ಅಣ್ಣ. ಅಮ್ಮ, ಓ ಇಲ್ಲೇ ಇರುವೆಯಾ? ಇದೋ ನಿನಗೆ ನಮಸ್ಕರಿಸುವೆವು ತಾಯಿ. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಏನಮ್ಮ ಇದು? ಈ ದಿವಸ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತಿದೆ. ಅಮ್ಮ, ಸದಾ ನಿನ್ನ ಮಂದಿರದಲ್ಲಿರ್ತಿದ್ದ ಜನಕನಲ್ಲಿ? ರಾಮ ಲಕ್ಷ್ಮಣರೆಲ್ಲಮ್ಮ? ಅಮ್ಮ, ಸೀತಾ ಮಾತೆಯಲ್ಲಿ? ಎಲ್ಲಮ್ಮ? ಅವರೆಲ್ಲಿ? ಎಲ್ಲಿ? ಇನ್ನೆಲ್ಲಿಯೂ ಜನಕನು ಕಂದ. ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಜನಕ ನಮ್ಮಲ್ಲಗಲಿ ಪರಲೋಕವಾಸಿಯಾದೆಯ? ಪರಲೋಕದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸು. ಅಮ್ಮ, ಅಮ್ಮ, ನಮ್ಮ ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಮಕ್ಕಳಿರ. ಅಮ್ಮ, ನಮ್ಮ ಜನಕನ ಮರಣಕ್ಕೆ ನೀನು ಕಾರಣಳಿ? ಅದು ಹೇಗೆ ತಾಯಿ, ಹೇಗೆ? ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು ಮಗನೇ. ಏನೆಂಬುದಾಗಿ ತಾಯಿ? ಆ ವರಗಳನ್ನು ನಾನು ಕೇಳಿಕೊಂಡಾಗ ನನ್ನ ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕೆಂತಲೂ, 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನೊಡಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು ಮಕ್ಕಳಿರ, ಸ್ವರ್ಗಸ್ಥರಾದರು. ಏನಂದೆ? ರಾಮನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲೂ ರಾಮನು ಜಟಾವಲ್ಕಲಧಾರಿಯಾಗಿ ನಾರ್ಮುಡಿಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆಯೇ ಅಲ್ಲವೇ? ದಶರಥನ ಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ಸಂದೇಹವಾಗಿ ಮಗನೇ. ಅಲ್ಲ ಅಲ್ಲ, ಅಯ್ಯೋ, ಮಾರಿ ಉದರದಲ್ಲಿ ಮನುಜನು ಉದ್ಭವಿಸಿದನೆ. ಭರತ,
ಅಮ್ಮ ಎಂಬ ಶಬ್ದಕ್ಕೆ ನೀನು ಹೊರಗಡೆ ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆಗಳೆಂಬ ಭವನಗಳನ್ನು ನಿರ್ಮಿಸಿ ಪತಿದ್ರೋಹ, ಸವತಿದ್ರೋಹ, ಪುತ್ರದ್ರೋಹ, ರಾಜದ್ರೋಹ ಎಂಬ 4 ಕಾಲುಗಳಿರುವ ಸಿಂಹಾಸನವನ್ನು ರಚಿಸಿ ಭ್ರಾತೃದ್ರೋಹವೆಂಬ ಭವನಗಳನ್ನು ನಿರ್ಮಿಸಿ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನಸ್ಸು ಮಾಡಿದೆ ಏಕೆ ತಾಯಿ, ಏಕೆ? ಕುಮಾರ, ಛೀ ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೇ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರ ಎಲ್ಲರಿಗೂ ನಿನ್ನಂತಹ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಆದ್ದರಿಂದ ನಿನ್ನನ್ನು ಈಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಅಗ್ರಜ, ಶಾಂತನಾಗು. ಮಾತೆಯ ಕೊಲ್ವರೆ ಮಾನಿತನೇ, ಮಾತೆಯ ಕೊಲ್ವರೆ ಮಾನಿತನೇ, ನೀತಿವಂತನು ನೀನು ಭ್ರಾಂತನಾದೆ ಏಕೆ? ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಮಾತೆಯ ಕೊಲ್ವರೆ ಮಾನಿತನೇ, ವಂಶ ಭೂಪನ ಮನವರಿತವನ, ವಂಶ ಭೂಪನ ಮನವರಿತವನ, ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ. ಅಣ್ಣ, ಕುಲನಾಶ ಮಾಡಿ ಘನ ಕಾರ್ಯ ಗೈದವಳ, ಮಾತೆಯ ಕೊಲ್ವರೆ ಮಾನಿತನೆ, ಮಾನಿತನೆ, ಮಾನಿತನೆ. ಅಗ್ರಜ, ಶಾಂತನಾಗು. ಮಾತೃವಧೆಯು ಮಹಾಪಾಪಕರ. ಆದ್ದರಿಂದ ನಾವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ. ಸರಿಯಾಗಿ ಹೇಳಿದೆ ಸಹೋದರ. ಈತಳನ್ನು ಕೊಂದು ನನ್ನ ಈ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆ. ನಡೆ ಸಹೋದರ, ನಡೆ. ಭರತ, ನನ್ನ ಭರತ. ರಾಘವ ಕಾನನ ಮಧ್ಯದಿ ರಾಮ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ, ಎಲ್ಲಿರುವೆ ರಾಘವ ಕಾನನ ಮಧ್ಯದಿ, ಅಲೆದಲೆದು ನಾವು ಅಡವಿಯೊಳಿಂದೋ, ಅಲೆದಲೆದು ನಾವು ಅಡವಿಯೊಳಿಂದೋ, ದಾರಿಯ ಕಾಣದೆ ಬಳಲುತ್ತಲಿರುವೆ, ದಾರಿಯ ಕಾಣದೆ ಬಳಲುತ್ತಲಿರುವೆ. ದಾರಿಯ ಕಾಣದೆ ಬಳಲುತ್ತಲಿರುವೆ, ದಾರಿಯ ಕಾಣವ ಎಲ್ಲಿರುವೆ ರಾಘವ, ರಾಘವ
ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವಾಗಲಿಲ್ಲ. ಅವನನ್ನು ಕಾಣದೆ ನಾವು ಅಯೋಧ್ಯೆಗೆ ಹಿಂದಿರುಗುವ ಹಾಗಿಲ್ಲ. ಹೌದು ಅಗ್ರಜ. ತಂದೆ ರಾಮಚಂದ್ರ, ನಿನ್ನನ್ನು ಕಾಣಬೇಕೆಂದು ಬಂದಿರುವ ನಮಗೆ ನಮ್ಮ ಮನದಾಸೆಯನ್ನು ಪೂರ್ಣಗೊಳಿಸು ಪ್ರಭು. ಹೌದು ಅಗ್ರಜ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ನಡೆ, ಎಲ್ಲಿಯಾದರೂ ಸರಿ ಹುಡುಕಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡೋಣ. ರಾಮ ಪರಂಧಾಮ ದಶರಥ ರಾಮ, ರಾಮ ಪರಂಧಾಮ ದಶರಥ ರಾಮ, ವಸುರ ನಾಮ ಸದಾ ರಾಮ ನಾಮ. ವಸುರ ನಾಮ ಸದಾ ರಾಮ ನಾಮ, ಶ್ರೀ ರಾಮ ಪರಮ ಪಾವನ ನಾಮ, ಶ್ರೀ ರಾಮ ಪರಮ ಪಾವನ ನಾಮ, ರಾಮ ಪರಂಧಾಮ. ಹೇ ಭಗವಾನ್ ಭಾಸ್ಕರ, ಸೂರ್ಯ ವಂಶದ ಪ್ರದೀಪಕರಾದ ಹರಿಶ್ಚಂದ್ರ ಚಕ್ರವರ್ತಿಗಳಂತೆ ಸತ್ಯ ಮಾರ್ಗದ ಹಾದಿಯಲ್ಲಿ ಸಾಗಿ ನನ್ನಿಂದ ಕಿಂಚಿತ್ತೂ ಲೋಪವಾಗದಂತೆ ನನ್ನ 14 ವರ್ಷ ಅರಣ್ಯವಾಸದಲ್ಲಿ ಸಮರ್ಥನಾಗಿ ಸಾಗಿ ನಮ್ಮ ಪೂರ್ವಜರ ಅಖಂಡ ಕೀರ್ತಿ ಪ್ರತಿಷ್ಠೆಗಳಿಗೆ ಚ್ಯುತಿಬಾರದಂತೆ ನಡೆಯುವ ಶಕ್ತಿಯನ್ನು ಕರುಣಿಸು. ಕೌಸಲ್ಯ ಸುಪ್ರಜಾ ಶ್ರೀರಾಮನು ಕೀರ್ತಿವಂತನಾಗುವಂತೆ ಆಶೀರ್ವದಿಸು. ಸೀತಾ, ಲಕ್ಷ್ಮಣ, ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ನಂತರ ಮುಂದೆ ಹೋಗೋಣವೇ? ಹಾಗೆ ಆಗಲಿ ಅಣ್ಣ. ಸುರನರ ಸೇವಿತೆ ವರಗಂಗೆ. ಸಹೋದರ, ಸುರನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾತರಂಗೆ. ಸಹೋದರ, ಪರಮ ಪಾವನೆ ಕರುಣಾತರಂಗೆ, ಸುರನರ ಸೇವಿತೆ ವರಗಂಗೆ. ಹರನ ಶಿರದಿಂದ ಹರಿದೆ ಅಮ್ಮ, ಅಮ್ಮ, ಹರನ ಶಿರದಿಂದ ಹರಿದೆ, ಹರೆಯನ್ನು ಸರಿಸಲಾಗಮಿಸಿ ಬಂದೆ. ಹರನ ಶಿರದಿಂದ ಹರಿದೆ, ಹರೆಯನ್ನು ಸರಿಸಲಾಗಮಿಸಿ ಬಂದೆ. ಪರಮ ಪಾವನೆ ಎಂದೆನಿಸಿ ಕರೆಯನೆಲ್ಲ ಉತ್ತರಿಸಿದ ತಾಯೇ. ಪರಮ ಪಾವನೆ ಎಂದೆನಿಸಿ ಕರೆಯನೆಲ್ಲ ಉತ್ತರಿಸಿದ ತಾಯೇ. ತಿರುಪಮಚರಿತಳೆ ನಿನ್ನಯ ಅರುದಿನ, ತಿರುಪಮಚರಿತಳೆ ನಿನ್ನಯ ಅರುದಿನ. ನಿರೂಪಮ ಚರಿತಳೆ ನಿನ್ನಯ ಅರುದಿನ.
ವರ್ಷಗಳ ಕಾಲ ಯಾವ ಕಷ್ಟವೂ ಬಾರದಂತೆ ನಮ್ಮೆಲ್ಲರನ್ನು ಹರಿಸುತ್ತಾಳೆ. ನಿಜ ಸೀತಾ, ನಿನ್ನ ಮಾತು ಸತ್ಯ. ಪರಮ ಪಾವನೆಯಾದ ಗಂಗಾ ಮಾತೆಯ ಕರುಣೆಯು ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿಣಿ. ಅದು ಗುಹರಾಜನು ನಮ್ಮನ್ನು ನೋಡಿ ಇತ್ತಲೇ ಬರುತ್ತಿರುವನು. ರಾಮ 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 ರಘುವಂಶ ಸೋಮ. ರಾಮ 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 ರಘುವಂಶ ಸೋಮ. ರಾಮ 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 ರಘುವಂಶ ಸೋಮ. ಕಾಮಿತಾರ್ಥವೇವ ಕಾಮತೋ ಕಾಮಿತಾರ್ಥವೇವ ಶ್ಯಾಮಸುಂದರಾಯ ರಘುರಾಮಸ್ತೆ. ರಾಮ 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 ರಘುರಾಮಸ್ತೆ. ಗೋಪಾಲನ ನಾಮ ಜಪ ಮಾತ್ರದಿಂದ ರಾಮ ರಾಮ ಗೋಪಾಲನ ನಾಮ ಜಪ ಮಾತ್ರದಿಂದ ಗೋಪಾಲಿಂದ ನಾಮ ಜಪ ಮಾತ್ರದಿಂದ ಗೋಪಾಲಿಂದ ನಾಮ ಜಪ ಮಾತ್ರದಿಂದ ಪಾಪನಾಶ ಮಾಡಿ ಪಾಪನಾಶ ಮಾಡಿ ಪ್ರಭು ರಾಮಚಂದ್ರ, ನಿನಗೆ ನಮಸ್ಕರಿಸುವೆನು. ಗುಹರಾಜ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಕ್ಷೇಮವೇ? ಸೀತಾ ಮಾತೆಯವರಿಗೂ ಲಕ್ಷ್ಮಣ ಮೂರ್ತಿಯವರಿಗೂ ನನ್ನ ಪ್ರಣಾಮಗಳು. ಪ್ರಭು, ತಮ್ಮ ಅನುಗ್ರಹದಿಂದ ಸಕಲರು ಕುಶಲದಿಂದಿದ್ದೇವೆ. ಆದರೆ ತಮಗೊದಗಿರುವ 14 ವರ್ಷ ವನವಾಸದ ಸಮಾಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಲಾರದಷ್ಟು ದುಃಖವಾಗಿದೆ. ಆದರೂ ಚಿಂತಿಸಲಾಗದು. 14 ವರ್ಷ ವನವಾಸವನ್ನು ನಮ್ಮ ಶೃಂಗಬೇರಿ ಪುರದಲ್ಲಿಯೇ ಕಳೆಯುತ್ತಾ ನಮ್ಮೆಲ್ಲರನ್ನು ಉದ್ಧರಿಸಬೇಕೆಂದು ಪ್ರಾರ್ಥಿಸುವೆನು ಪ್ರಭು. ಗುಹರಾಜ, ನಿನ್ನ ವಿನಯ ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ಆದರೆ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಬಂದಿರುವೆನಾದ್ದರಿಂದ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಸಹಾಯ ಮಾಡಲೇಬೇಕೆಂದೆನಿಸಿದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸು, ನಿನಗೆ ಪುಣ್ಯ ಬರುತ್ತದೆ. ಆಹಾ ಆಹಾ, ಭವಸಾಗರವನ್ನು ದಾಂಟಿಸಬಲ್ಲ ತಮ್ಮನ್ನು ಈ ಸಣ್ಣ ನದಿಯನ್ನು ದಾಂಟಿಸುವ ಸುಯೋಗ ನನಗೆ ಒದಗಿ ಬಂತಲ್ಲ. ಧನ್ಯನಾದೆ ಪ್ರಭು, ಧನ್ಯನಾದೆ. ಆದರೂ ಒಂದು ಮಾತಿದೆ ಪ್ರಭು. ಏನದು? ಹಿಂದೆ ಮಿಥಿಲಾ ಪಟ್ಟಣಕ್ಕೆ ಹೋಗುವಾಗ ತಮ್ಮ ಪಾದಕ್ಕೆ ಒಂದು ಬಂಡೆಯು ಸ್ಪರ್ಶಿಸಿದಾಗ ಆ ಶಿಲೆಯು ಹೆಣ್ಣಾಯಿತಂತೆ.
ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಅರುಳುಗಳು ಬಹಳ ಇರುವವು. ತಮ್ಮ ಪಾದ ಸ್ಪರ್ಶದಿಂದ ಅವುಗಳೆಲ್ಲವೂ ಎಣ್ಣಾದರೆ ನನ್ನ ಗತಿ. ಸೀತಾ, ಗುಹರಾಜ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದ್ದೇನೆ. ನನ್ನ ಪಾದಗಳನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಬಯಕೆ ಆಗಲಿ, ನಿನ್ನ ಇಷ್ಟಾರ್ಥವು ಸಿದ್ಧಿಸಲಿ. ಧನ್ಯನಾದೆ ಪ್ರಭು, ಧನ್ಯನಾದೆ. ಏ ಹೋ
ಹಾಗೆ ಆಗಲಿ. ಸುಮಂತರ್ರೇ, ರಾಮಚಂದ್ರ, ನೀವು ಇನ್ನೆಲ್ಲಿಯವರೆಗೂ ನಮ್ಮನ್ನೇ ಹಿಂಬಾಲಿಸಿಕೊಂಡು ಬರುವಿರಿ. ನಮ್ಮ ವಿಯೋಗದಿಂದ ಜನಕನು ಬಹಳ ಸಂತಾಪ ಪಡುತ್ತಿರಬಹುದು. ಆದ ಕಾರಣ ನೀವೀಗಲೇ ರಾಜಧಾನಿಗೆ ತೆರಳಿ ಅಲ್ಲಿನ ರಾಜಕಾರ್ಯಗಳನ್ನು ಗಮನಿಸಿರಿ. ರಾಮಚಂದ್ರ, ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಹೇಗಿರಲಿ ರಾಮಚಂದ್ರ? ನಾನೂ ಸಹ ನಿಮ್ಮ ಎಂದೇ ಬರುತ್ತೇನೆ ಪ್ರಭು. ಸುಮಂತರ್ರೇ, ಇದು ಯಾವ ಮಹಾ ಘನಕಾರ್ಯವೆಂದು ನೀವೆಲ್ಲರೂ ಇಷ್ಟೊಂದು ಚಿಂತಿಸುತ್ತಿರುವಿರಿ. 14 ವರ್ಷಗಳನ್ನು 14 ದಿನಗಳಂತೆ ಕಳೆದು ಬಹುಬೇಗನೆ ಬಂದು ಬಿಡುತ್ತೇನೆ. ಅಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿರಿ.
ಪ್ರಭು. ಭರತ ಶತ್ರುಘ್ನರಿಗೆ ನನ್ನ ಆಶೀರ್ವಾದಗಳನ್ನು ತಿಳಿಸಿರಿ. ಆಗಲಿ ಪ್ರಭು. ನೀವು ಗಂಗಾ ನದಿಯನ್ನು ದಾಟಿ ಹೋಗುವುದನ್ನು ನನ್ನ ಕಣ್ತುಂಬ ನೋಡಿ ನಂತರ ನಾನು ಹೋಗುತ್ತೇನೆ ಪ್ರಭು. ಹಾಗೇ ಆಗಲಿ. ಆಗಲಿ ಪ್ರಭು. ಪ್ರಭು, ನಾವೆಯೂ ಸಿದ್ಧವಾಗಿರುವುದು, ತಾವಿನ್ನು ಹೊರಡಬಹುದು. ಹಾಗೇ ಆಗಲಿ, ನಡೆಯಿರಿ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ದೇವಾ ದೇವಾ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ದೇವಾ ದೇವಾ. ಭವ ಸಮುದ್ರ ದಾಂಟಿಸುವ ಇವರನ್ನದಿ ದಾಂಟಿಸುವೆ, ಭವ ಸಮುದ್ರ ದಾಂಟಿಸುವ ಇವರನ್ನದಿ ದಾಂಟಿಸುವೆ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ದೇವಾ ದೇವಾ. ದೇವ ದೇವ ನಿನ್ನಂತವ ಸಿರಿಯಂದದೆ ಪಾಲಿಸುವೆ, ದೇವ ದೇವ ನಿನ್ನಂತವ ಸಿರಿಯಂದದೆ ಪಾಲಿಸುವೆ. ಇಂದಾಂಬಿಗೆ ಧನ್ಯನಾದ, ಇಂದಾಂಬಿಗೆ ಧನ್ಯನಾದ ದೇವ ದೇವ ದೇವ. ಲಕ್ಷ್ಮಣ ಲಕ್ಷ್ಮಣ, ಅಣ್ಣ ಅತ್ತ ನೋಡು, ಕೆಂದೂಳಿಯುವೆದ್ದು ನಭೋ ಮಂಡಲವನ್ನೇ ಮುತ್ತಿರುವುದು. ತೋರಗಗಳ ಕುರಪಟದಿಂದದ್ದ ಕೆಂದೂಳನ್ನು ನೋಡಿದರೆ ಯಾರಾದರೂ ರಾಜಪುತ್ರರು ಬೇಟೆಗಾಗಿ ಬಂದಿರಬಹುದು. ಹೋಗಿ ನೋಡಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ಸೀತಾ, ಬಾ. ಅಣ್ಣ, ಮತ್ತಾರು ಅಲ್ಲ, ದಾಯಾದಿ ಮಾತ್ಸರಿಂದ ಭರತನ ಸೈನ್ಯ ಸಮೇತನಾಗಿ ಬರುತ್ತಿರುವನು. ಅಪ್ಪಣೆಯನ್ನು ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ಈಗಲೇ ಧ್ವಂಸ ಮಾಡಿಬಿಡುತ್ತೇನೆ ಅಣ್ಣ. ಸಹೋದರ ಶಾಂತನ, ಭರತನ ಸೋದರ ಪ್ರೇಮವನ್ನು ನೀನರಿಯೆ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು ಅಥವಾ ಕ್ಷಮಾಯಾಚನೆಗಾಗಿ ಬರುತ್ತಿರುವನು, ತಿಳಿದು ನೋಡೋಣ. ಹಾಗೆ ಆಗಲಿ ಅಣ್ಣ. ರಾಮಚಂದ್ರ ಅಣ್ಣ, ಇದೋ ನಿನಗೆ ನಮಸ್ಕಾರ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಭರತ ಶತ್ರುಘ್ನ, ಅಣ್ಣ ಹೀಗೆ ಬನ್ನಿ. ಭರತ ಅಣ್ಣ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ, ನಾನು ಅಯೋಧ್ಯೆಯನ್ನು ಬಿಟ್ಟು ಬರಬೇಕಾದರೆ ನಿಮ್ಮನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ಬಹಳ ಆತುರವಾಗುತ್ತಿರುವುದು. ತಮ್ಮ ಅಣ್ಣ, ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುತ್ತೇನೆ, ತಿಳಿಸುವೆಯಾ? ಹಾಗೆ ಆಗಲಿ ಅಣ್ಣ. ಮೊದಲನೆಯದಾಗಿ ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿದ, ಸಪ್ತ ಋಷಿಗಳಲ್ಲಿಯೇ ಶ್ರೇಷ್ಠರೆನಿಸಿದ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮವೇ? ಕ್ಷೇಮದಿಂದಿರೋರು ಅಣ್ಣ. ಸಚಿವರಲ್ಲಿಯೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮವೇ? ಅವರು ಕ್ಷೇಮದಿಂದಿರುವರು. ಸಹೋದರ, ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನೂ ಆಡದೆ ಮೌನವಾಗಿ ಕಳುಹಿಸಿಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯವರು ಕ್ಷೇಮವೇ? ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ. ತಮ್ಮ, ಇನ್ನು ನವಮಾಸಗಳು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿ ಕೊಡಲಾರದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ಹೆತ್ತ ತಾಯಿ, ನನ್ನ ಭಾಗ್ಯ ಜನನಿ ಕೌಸಲ್ಯ ಮಾತೆಯವರು ಕ್ಷೇಮವೇ? ಅಣ್ಣ, ಅವರು ಕ್ಷೇಮದಿಂದಿರುವರು ಅಣ್ಣ. ಸಹೋದರ, ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮವೇ? ಅವರ ಕ್ಷೇಮಕ್ಕೇನಣ್ಣ. ಸಹೋದರ, ಹೀಗೆ ಬಾ.
ಈಗ ಹೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದದ್ದಲ್ಲದೆ ಕಟುವಾಂಗ ಎಂಬ ಹೆಸರಿನಿಂದಿದ್ದವನು ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಪಡೆದು ದೇವಾಸುರರ ಯುದ್ಧದಲ್ಲಿ 10 ದಿಕ್ಕುಗಳಲ್ಲಿಯೇ ಒಬ್ಬನೇ ರತಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾನುದೇವತೆಗಳಿಂದ ದಶರಥ ದಶರಥ ಎಂಬ ನಾಮವನ್ನು ಪಡೆದ ನಮ್ಮ ಪೂಜ್ಯ ಜನಕನು ಕ್ಷೇಮವೇ? ಎಲ್ಲದಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಸಹೋದರ, ವಿಚಾರವೇನೆಂದು ನನ್ನೊಡನೆ ತಿಳಿಸಬಾರದೆ? ಅಣ್ಣ, ನೀನು ಅಯೋಧ್ಯೆಯನ್ನು ಬಿಟ್ಟು ಬಂದ ಕೂಡಲೇ ಜನಕನು ಪರಲೋಕವಾಸಿಯ ಜನಕ, ನಮ್ಮ ವಿಯೋಗದ ದುಃಖವನ್ನು ತಾಳಲೆ ಕಡೆಗೂ ಪರಲೋಕವಾಸಿಯಾದೆಯ? ಅಯ್ಯೋ ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿಗಳು! ನಿಮ್ಮ ಅಂತಿಮ ಕಾಲದಲ್ಲಿ ನಾವುಗಳು ನಿಮ್ಮ ಬಳಿಯಲ್ಲಿ ಇದ್ದು ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯ ಈ ರಾಮನ ಹಣೆಯಲ್ಲಿ ಬರೆಯಲಿಲ್ಲವೇ? ಅಯ್ಯೋ ಅಯ್ಯೋ ಜನಕ, ಜನಕ. ಭರತ ಅಣ್ಣ, ನೀನೇ ಪುಣ್ಯಶಾಲಿಯಪ್ಪ. ಜನಕನ ಮರಣ ಕಾಲದಲ್ಲಿ ಅವರ ಸನಿಹದಲ್ಲಿ ಇದ್ದು ಅವರ ಸೇವೆಯನ್ನು ಮಾಡಿರುವೆ. ಅಣ್ಣ, ಆ ಪುಣ್ಯವು ನಮಗೂ ಇಲ್ಲವಾಯ್ತಣ್ಣ. ಜನಕನ ಮರಣ ಕಾಲದಲ್ಲಿ ನಾವುಗಳೂ ಸಹ ಬಳಿಯಲ್ಲಿರಲಿಲ್ಲ. ಏನು, ಜನಕನ ಮರಣ ಕಾಲದಲ್ಲಿ ನೀವುಗಳೂ ಸಹ ಅವರ ಸನಿಹದಲ್ಲಿರಲಿಲ್ಲವೇ? ಅಯ್ಯೋ ದಶರಥ ಚಕ್ರವರ್ತಿ, 60 ಸಹಸ್ರ ವರ್ಷಗಳ ಕಾಲ ವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದ ನಿನಗೆ ನಿನ್ನ ಅಂತಿಮ ಕಾಲದಲ್ಲಿ ಯಾರೊಬ್ಬರೂ ಸಹ ಒಂದು ತೊಟ್ಟು ಗಂಗೋದಕವನ್ನು ಬಿಡಲಿಲ್ಲವೇ? ಅಯ್ಯೋ ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿಗಳು, ನಾವೆಂತಹ ನಿರ್ಭಾಗ್ಯಶಾಲಿಗಳು! ಅಯ್ಯೋ ಅಯ್ಯೋ. ಗತಂ ನ ಸೋಚಿಯತ್ ಪ್ರಾಜ್ಞಃ, ಗತಂ ನ ಸೋಚಿಯತ್ ಪ್ರಾಜ್ಞಃ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಹೋಗು ತಮ್ಮ, ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ನಿನ್ನ ತಾಯಿ ಆಜ್ಞೆಯಂತೆ ನೀನೀಗಲೇ ಪಟ್ಟಾಭಿಷಿಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾವು ಇರಲಾರೆವು. ನೀವು ಅಯೋಧ್ಯೆಗೆ ಬಂದು ಸಿಂಹಾಸನವನ್ನೇರಿ ನಮಗೆ ಆನಂದವನ್ನುಂಟು ಮಾಡು ಬಾ ಅಣ್ಣ. ಸಹೋದರ, ಅಣ್ಣ,
ಮಾತೆಯವರ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿದ್ದೇನೆ. ಅದು ಅಲ್ಲದೆ ನಿನ್ನ ಪಾಲಿಗೆ ಬಂದ ಸಿಂಹಾಸನವನ್ನು ನಾನು ಹೇರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುವುದಿಲ್ಲವೇ ತಮ್ಮ? ಅಣ್ಣ, ನಾನಾಗಿಯೇ ಸಂತೋಷವಾಗಿ ನಿನಗೆ ಬಿಟ್ಟು ಕೊಡುತ್ತಿರುವಾಗ ದತ್ತಾಭಾರ ದೋಷವೆಲ್ಲಿಂದ ಬರುವುದು ಅಣ್ಣ? ಸಹೋದರ, ನೀನು ಏನೇ ಹೇಳಿದರೂ ಈ ವಿಷಯದಲ್ಲಿ ನನ್ನ ಮನಸ್ಸು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಕೇಳುತ್ತಮ್ಮ. ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಇರಲಾರೆ. ಆದ್ದರಿಂದ ನಿಮ್ಮ ಈ ಪವಿತ್ರವಾದ ಪಾದುಕೆಗಳನ್ನು ಅನುಗ್ರಹಿಸಿಕೊಡುವುದಾದರೆ ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ರಾಜ್ಯವನ್ನಾಳುತ್ತೇನೆ. ನಿಮ್ಮ 14 ವರ್ಷ ವನವಾಸ ಮುಗಿದ ಮಾರನೇ ದಿನವೇ ನೀವು ನನಗೆ ದರ್ಶನ ಕೊಡದೆ ಹೋದರೆ ನಾನು ಅಗ್ನಿ ಪ್ರವೇಶವಾಗುತ್ತೇನೆ. ಇದು ಸತ್ಯ ಸತ್ಯ ಸತ್ಯ. ನೀವಲ್ಲವೇ ನನ್ನ ಸಹೋದರರು. ಆಗಬಹುದು. 14 ವರ್ಷ ವನವಾಸ ಮುಗಿದ ಮಾರನೇ ದಿನವೇ ನಾನು ನಿಮಗೆ ದರ್ಶನವನ್ನು ಕೊಡುತ್ತೇನೆ. ಆಗಬಹುದೇ? ಹಾಗೆ ಆಗಲೇ ಅಣ್ಣ. ಹಾಗಾದರೆ ತೆಗೆದುಕೋ ಈ ಪಾದುಕೆಗಳನ್ನು. ತನ್ನೊಡಲ ತಾಪವಂ ತಡೆದೆನಿತೋ ತವಕದಿಂಬೆಳಸಿದ ತಾಯಿಗೆ ಭಾಗ್ಯಮಿಲ್ಲ. ರಾಮ ತನ್ನೊಡಲ ತಾಪವಂ ತಡೆದೆನಿತೋ ತವಕದಿಂಬೆಳಸಿದ ತಾಯಿಗೆ ಭಾಗ್ಯಮಿಲ್ಲ. ಪರಮ ಜಪ ತಪ ಪುಣ್ಯ ಪಾದಾರ್ಜನೆಗೈದ ಪರಮ ಜಪ ತಪ ಪುಣ್ಯ ಪಾದಾರ್ಜನೆಗೈದ ಮುನಿ ಜನರ ಪಾಲಿಗೂ ಈ ಪುಣ್ಯಮಿಲ್ಲ. ರಾಮ ಸಹಜದಿಂ ಶ್ರೀರಾಮ ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿದೆ ಮಗು ಈ ಪುಣ್ಯಮಿಲ್ಲ. ರಾಮ ಕಾಡು ಮರವಂ ಕಡಿದು ಕಾಲಿ ಕುಳಿದು ಕಾಡು ಮರವಂ ಕಡಿದು ಕಾಲಿ ನಿಂತುಳಿದು ಪಾಡುಪಡು ಶಿಲ್ಪ ನಾಡಿಗೊದಗಿದ ಪುಣ್ಯಕ್ಕೆಡೆಯುಂಟೆ ಜಗದೀ. ರಾಮ ಅಣ್ಣ, ನಾವಿನ್ನು ಹೋಗಿ ಬರುತ್ತೇವೆ. ನಿಮಗೆ ಮಂಗಳವಾಗಲಿ. ಹೋಗಿ ಬನ್ನಿ. ಪವನ ಪರಂಧಾಮ ಶ್ರೀರಾಮ ಪವನ ಪರಂಧಾಮ ಶ್ರೀರಾಮ ರಘುವಂಶ ಸೋಮ ಇಲಮಣಿ ಲಲಾಮ ರಘುವಂಶ ಸೋಮ ಇಲಮಣಿ ಲಲಾಮ ಭಕ್ತರ ಪಾಲಿಪ ಜನ
ವರ ಪಾಲಿಪ ಜನನಿಧಿ ಸೋಮ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಸೀತಾರಾಮ ಪವನ ಪರಂಧಾಮ ಶ್ರೀರಾಮ 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 ಲಕ್ಷ್ಮಣ, ಅಣ್ಣ ನೋಡಿದೆಯಾ ಭರತನ ಭ್ರಾತೃವಾತ್ಸಲ್ಯವನ್ನ? ಅಣ್ಣ, ತಿಳಿಯದೆ ಮಾಡಿದ ನನ್ನ ಅಪರಾಧಗಳನ್ನು ಮನ್ನಿಸಿ ಅಣ್ಣ. ಚಿಂತೆ ಇಲ್ಲ ಸೀತಾ. ಸಹೋದರ, ಅಣ್ಣ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಆಗಾಗ ಪ್ರಜೆಗಳು ನಮ್ಮನ್ನು ಕಾಡುವರು. ಆದ ಕಾರಣ ನಾವು ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಬೆಳೆಸೋಣ. ಹಾಗೇ ಆಗಲಿ ಅಣ್ಣ. ನನಗಿಂತ ಸಮರಾರಿಯರು ಭುವನದಳು ಎನಗಿಂತ ಸಮರಾರಿಹರು ಭುವನದಳು ಎನಗಿಂತ ಸಮರಾರಿಹರು ಪ್ರಾಣ ಹಿಂಸೆಯೊಳು ಜಾಣೆಯ ನಾನು ಕುಡಿಯುವ ರಕ್ತವ ಘಟಘಟನೆ ಪ್ರಾಣ ಹಿಂಸೆಯೊಳು ಜಾಣೆಯು ನಾನು ಕುಡಿಯುವ ರಕ್ತವ ಘಟಘಟನೆ ಕುಡಿಯುವ ರಕ್ತವ ಘಟಘಟನೆ ತಿನ್ನುವ ಮಾಂಸವ ಘಟಘಟನೆ ಕುಡಿಯುವ ರಕ್ತವ ಘಟಘಟನೆ ತಿನ್ನುವೆ ಮಾಂಸವ ಘಟಘಟನೆ ಭುವನದಳು ಎನಗಿಂತ ಸಮರಾರಿಹರು ಭುವನದಳು ಎನಗಿಂತ ಸಮರಾರಿಹರು ಅತ್ತಡಿಗತ್ತಡಿಗತ್ತ ಇತ್ತಡಿಗಿತ್ತಡಿಗಿತ್ತಿತ್ತ ಅತ್ತಡಿಗತ್ತಡಿಗತ್ತ ಇತ್ತಡಿಗಿತ್ತಡಿಗಿತ್ತಿತ್ತ ಭುವನದಳು ಎನಗಿಂತ ಸಮರಾರಿಹರು ಎನಗಿಂತ ಸಮರಾರಿಹರು ಎನಗಿಂತ ಸಮರಾರಿಹರು ಏ ದಂಡಕಾರಣ್ಯವು ಎಷ್ಟೊಂದು ನಯನ ಮನೋಹರವಾಗಿರುವುದು. ಏ ದಂಡಕಾರಣ್ಯಕ್ಕೆ ನಮ್ಮಣ್ಣನಾದ ದಶಕಂಠ ರಾವಣೇಶ್ವರನು ನನ್ನನ್ನು ಯುವರಾಣಿಯನ್ನಾಗಿ ಮಾಡಿರುವನು. ನನ್ನ ಮಗನಾದ ಶಂಭುಕಾಸುರನನ್ನು ಯುವರಾಜನನ್ನಾಗಿ ಮಾಡಿರುವನು. ನನ್ನ ಮಗನಾದ ಶಂಭುಕಾಸುರನು ಸುರ ಕಿಂದರ ಕಿಂಪುರುಷ ಗರುಡ ಗಂಧಾರ್ವದಗಳಿಂದಲೂ ಮರಣವೇ ಬಾರದಂತೆ ವರವನ್ನು ಪಡೆಯಲು ತಪಸ್ಸನ್ನಾಚರಿಸಲು ಹೋಗಿರುವನು. ನನ್ನ ಮಗನ ತಪಸ್ಸು ಅಂತ್ಯಗೊಳ್ಳಲು ಇದು ಕೊನೆಯ ದಿನ. ತಪಸ್ಸನ್ನು ಮಾಡಿ ಹಸಿದಿರುವ ನನ್ನ ಮಗನಿಗೆ ದಷ್ಟಪುಷ್ಟವಾದ ಮಾಂಸದೊಡಿಗೆಯನ್ನು ಸಿದ್ಧಪಡಿಸಬೇಕು. ಬಂಡಿ ಬಂಡಿ ಅಂಡವನ್ನು ಸಿದ್ಧಪಡಿಸಬೇಕು. ನಾನೀಗಲೇ ಅದರ ಸಿದ್ಧತೆಗೆ ಹೋಗುವೆನು. ನನ್ನ ಮಗನ ಹಸಿವನ್ನು ನೀಗಿಸಲು ಹೊರಟಾಗ ಇದ್ಯಾವುದೋ ಶಿರವೊಂದು ಕಾಲಿಗೆ ತಾಕುತ್ತಿದೆಯಲ್ಲ. ಇದನ್ನು ನೋಡೋಣ, ಯಾರ ಶಿರವು ಎಂದು ಇದನ್ನು ನೋಡಿ ತದನಂತರ ಹೋಗಿದ್ದೇನೆ. ದಷ್ಟಪುಷ್ಟವಾಗಿದೆ ಶಿರ. ನನ್ನ ಮಗನಿಗೆ ಭಾರೀ ಭೋಜನ. ಅಯ್ಯ ಮಗನೇ,
ಶಂಭುಕಾಸುರ ಮಗನೇ ಶಂಭುಕಾಸುರ, ಅಯ್ಯೋ ಅಯ್ಯೋ, ನಿನ್ನನ್ನು ಯಾರೋ ಕೊಂದಿರುವರಲ್ಲ ಕಂದ ಶಂಭುಕಾಸುರ. ಮರಣವೇ ಬಾರದಂತೆ ತಪಸ್ಸನ್ನಾಚರಿಸಲು ಹೋಗಿ ಇಂದು ಎಣವಾಗಿ ಬಿದ್ದೆಯ ಶಂಭುಕಾಸುರ. ಕಟ್ಕೊಂಡು ಗಂಡ 2 ವರ್ಷಕ್ಕೆ ಹೊಂಟೋದ. ನೀನು ತಪಸ್ ಮಾಡ್ತೀನಿ ಅಂತ ಈಗಲೂ ಹೊಂಟೋದೆ. ಇನ್ನು ನನಗೆ ಗತಿ ಯಾರು? ಅಯ್ಯೋ ನರಮಾನವರ ವಾಸನೆ, ನರಮಾನವರ ವಾಸನೆ. ನನ್ನ ಮಗನನ್ನು ಕೊಂದ ನರಮಾನವರು ಇಲ್ಲಿಯೇ ಇರುವಂತೆ ಕಾಣುತ್ತಿದೆ. ಈಗಲೇ ಹೋಗಿ ಅವರ ರಕ್ತವನ್ನು ಗಜಗಜಗಜನೆ ಕುಡಿಯುತ್ತೇನೆ, ಅವರ ಮಾಂಸವನ್ನು ಗಜಗಜನೆ ತಿನ್ನುತ್ತೇನೆ. ಇಂದು ನಾನು ಹೊಂದುವೆ ಆನಂದವ, ಇಂದು ನಾನು ಹೊಂದುವೆ ಆನಂದವ. ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಹೊಂದುವೆ ಆನಂದವ. ನರ ಕಣ್ಣುಗಳ ಕಿತ್ತು ಗಂಡಿಗೆಯ ಮಾಡಿಕೊಂಡು, ನರ ಕಣ್ಣುಗಳ ಕಿತ್ತು ಸಂಡಿಗೆಯ ಮಾಡಿಕೊಂಡು, ಕರುಳುಗಳ 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 ಕಿತ್ತುಕೊಂಡು ಆರ ಮಾಡಿಕೊಳ್ಳುವೆನು. ಇಂದು ನಾನು ಹೊಂದುವೆನು ಆನಂದವ. ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಎಂದು ನಾನು ಹೊಂದುವೆ ಆನಂದವ, ಎಂದು ನಾನು ಹೊಂದುವೆ ಆನಂದವ, ಎಂದು ನಾನು ಹೊಂದುವೆ ಆನಂದ. ನೋಡೆ ಈ ವನದಂಧವ ಸೀತಾ, ನೋಡೆ ಈ ವನದಂಧವ, ನೋಡೆ ಈ ವನದಂಧವ ಸೀತಾ, ನೋಡೆ ಈ ವನದಂಧವ, ನೋಡೆ ಈ ವನದಂಧವ ಸೀತಾ, ನೋಡೆ ಈ ವನದಂಧವ. ಜಾನಕಿ ಸೀತಾ, ಪರಿಮಳವ ಬೀರುವ ತರ ತರದ ಪುಷ್ಪವ ಸೀತಾ, ಪರಿಮಳವ ಬೀರುವ ತರ ತರದ ಪುಷ್ಪವ, ಮರುಗ ಮಲ್ಲಿಗೆ ಜಾಜಿ ತುರಗಿ ಸೇವಂತಿಗೆ ಸೀತಾ, ಮರುಗ ಮಲ್ಲಿಗೆ ಜಾಜಿ ತುರಗಿ ಸೇವಂತಿಗೆ, ಮನಕ್ಕೆ ಬಹಳ ಮುದವ ತರುವ, ಮನಕ್ಕೆ ಬಹಳ ಮುದವ ತರುವ ಸೀತಾ, ಮನಕ್ಕೆ ಬಹಳ ಮುದವ
ತರುವ ಮನಕ್ಕೆ ಬಹಳ ಮುದವ ತರುವ ತರತರದ ಪುಷ್ಪಗಳ ಸೊಬಗಿದನ ನೋಡೆ ಈ ವನದಂಧವ ಸೀತಾ ನೋಡೆ ಈ ವನದಂಧವ ನೋಡೆ ಈ ವನದಂಧವ ಜಾನಕಿ ಕೋಕಿಲ ಲಾಪಗಳ ಮೇರೆ ಮೊರೆಯುತ್ತಿಹ ತುಂಬಿಗಳ ಅಲ್ಲಿ ನೋಡು ಕೀರ ಕೋಕಿಲ ಲಾಪಗಳ ಮೇರೆ ಮೊರೆಯುತ್ತಿಹ ತುಂಬಿಗಳ ಹಾರಿ ಓಡುತ್ತಿಹ ಹರಿಣಗಳ ಮೀರಿ ಮೆರೆಯುವ ಚುಕಪಿ ಕಂಗಳ ಹಾರಿ ಓಡುತ್ತಿಹ ಹರಿಣಗಳ ಮೀರಿ ಮೆರೆಯುತ್ತಿಹ ಚುಕಪಿ ಕಂಗಳ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ತರತರದ ಪುಷ್ಪಗಳ ಸೊಬಗಿದನ ನೋಡೆಗಿ ವನದಂಧವ ಸೀತಾ ನೋಡೆಗಿ ವನದಂಧವ ನೋಡೆಗಿ ವನದಂಧವ ಸೀತಾ ನೋಡೆಗಿ ವನದಂಧವ ನೋಡೆಗಿ ವನದಂಧವ ನೋಡೆಗಿ ವನದಂಧವ ಕೋಕಿಲ ಲಾಪಗಳ ಮೇರೆ ಮುರೈಸಿಹ ತುಂಬಿಗಳ ಕೋಕಿಲ ಲಾಪಗಳ ಮೇರೆ ಮೊರೈಸಿಹ ಗುಂಬಿಗಳ ಹಾರಿ ಓಡುತ್ತಿಹ ಹರಿಣಗಳ ಮೀರಿ ಮೆರೆಯುವ ಚುಕಪಿ ಕಂಗಳ ಹಾರಿ ಓಡುತ್ತಿಹ ಹರಿಣಗಳ ಮೀರಿ ಮೆರೆಯುವ ಚುಕಪಿ ಕಂಗಳ ಮನಕ್ಕೆ ಬಹಳ ಮುದವ ತರುವ 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 ತರತರದ ಪುಷ್ಪಗಳ ಸೊಬಗಿದನ ನೋಡೆಗಿ ವನದಂಧವ ಸೀತಾ ನೋಡೆಗಿ ವನದಂಧವ ನೋಡೆಗಿ ವನದಂಧವ ಸೀತಾ ನೋಡೆಗಿ ವನದಂಧವ ನೋಡೆಗಿ ವನದಂಧವ ನೋಡೆಗಿ ವನದಂಧವ
ಎಷ್ಟೊಂದು ಮನೋಹರವಾಗಿರುವುದು. ಹೌದು ಸ್ವಾಮಿ. ಸೀತಾ, ಅಲ್ಲಿ ನೋಡು, ತುಂಬಿದ ಫಲಪುಷ್ಪಗಳಿಂದಲೂ, ಜಾನಕಿ ಕಣ್ಣು ಕೋರೈಸುವ ಸರೋವರಗಳಿಂದಲೂ, ಶುಕಪಿಕ ನಾದಗಳಿಂದಲೂ ಕೂಡಿದ ಈ ಪ್ರಕೃತಿಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶಗಳನ್ನೆಲ್ಲ ತೊಳೆಯುವಂತಹ ಅಂದವಾದ ತಾಣವೇ ಈ ಪಂಚವಟಿ. ಸೀತಾ, ಅರಮನೆಯಲ್ಲಿ ಹಂಸ ತೂಲಿಕಾ ತಲ್ಪದ ಮೇಲೆ ಕುಳಿತು ಬೃಷ್ಟಾನ್ನ ಭೋಜನಗಳನ್ನು ಸವಿಯುತ್ತಾ ಅನೇಕ ದಾಸ ದಾಸಿಯರಿಂದ ಸೇವೆ ಮಾಡಿಸಿಕೊಳ್ಳಬೇಕಿದ್ದ ನಿನ್ನನ್ನ ಈ ಕಾನನಕ್ಕೆ ಕರೆತಂದೆನಿಲ್ಲ ಎಂಬ ಬೇಸರ ಉಂಟೆ? ಜಾನಕಿ, ಇದೇನು ಸ್ವಾಮಿ ಹೀಗೆ ಹೇಳುತ್ತೀರಿ? ಪತಿ ಪ್ರತ್ಯಕ್ಷ ದೈವ, ಪತಿ ಸೇವೆ, ಆ ಪರಮಾತ್ಮನ ಸೇವೆ. ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತಪಾನ. ಹೀಗಿರುವಾಗ ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸಿದರೂ ಅವುಗಳು ಇಲ್ಲಿ ಇಲ್ಲವಾದರೂ ಗಂಧ ಪುಷ್ಪಗಳಿಗೇನು ಕೊರತೆ ಇಲ್ಲ. ಹಂಸ ತೂಲಿಕ ತಲ್ಪವಿದ್ದರು ದರ್ಭಾವಸನಿಗಳೇನು ಕಡಿಮೆ ಇಲ್ಲ. ಹೀಗಿರುವಾಗ ನನಗಿನ್ನೇನು ಬೇಕಿದೆ ಸ್ವಾಮಿ? ನಿಜ ಸೀತಾ. ಹೊಸತನ ಬಯಸಿದೆ ಅನುದಿನ ಹೊಸತನ ಕಂಡಿನ ಆಶಾ ಜೀವನ ಶುಭ ದಿನ.
ನಿನ್ನ ಮಾತು ಸತ್ಯ. ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿರುವನು ನೋಡು. ಹೌದು ಸ್ವಾಮಿ. 14 ವರ್ಷ ವನವಾಸವನ್ನು ನಾವು ಆನಂದದಿಂದ ಇಲ್ಲಿಯೇ ಕಳೆಯಬಹುದಲ್ಲವೇ? ಹಾಗೆ ಆಗಲಿ. ಅದು ಸರಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನಿನ್ನು ಬಾರದಿರಲು ಕಾರಣವೇನು? ಅಗ್ರಜ, ಇದೋ ನಮಸ್ಕರಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ. ಈ ಖಡ್ಗ ಯಾವುದು? ಅಣ್ಣ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದ. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಆತನಿಗೆ ನೀಡುವಷ್ಟರಲ್ಲಿ ಆತನಿಂದ ನಾನೇ ಪಡೆದು ಈ ಖಡ್ಗದಿಂದಲೇ ರಾಕ್ಷಸನ ಸಂಹರಿಸಿದನನ್ನ. ಕಡೆಗೂ ಸಂಹರಿಸಿದೆಯಾ? ಓಹೋ, ಚಿಂತೆ ಇಲ್ಲ. ಈ ಖಡ್ಗವು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬಳಿಯಲ್ಲೇ ಇರಲಿ. ಫಲಗಳನ್ನು ಪರ್ಣಶಾಲೆಯಲ್ಲಿಡು. ಹಾಗೆ ಆಗಲಿ ಅಣ್ಣ. ಸೀತಾ, ಬಾ, ಕುಳಿತುಕೋ. ನನ್ನ ಮಗನನ್ನು ಕೊಂದ ಪಾಪಿಗಳು ಇವರೇ ಇರಬಹುದು. ಇವಳು ದಷ್ಟಪುಷ್ಟವಾಗಿರುವಳು, ಇವನು ಉದ್ದುದ್ದವಾಗಿರುವನು. ಮೊದಲು ಇವನನ್ನು ಕೊಂದು ತದನಂತರ ಇವಳನ್ನು ಕೊಲ್ಲುವೆನು. ಇವನೆಷ್ಟು ಸುರಸುಂದರಾಂಗನು. ಇವನನ್ನು ಕೊಲ್ಲೋಣವೆಂದು ಹೋದರೆ ನನ್ನ ಮನಸ್ಸು ಇವನನ್ನೇ ಬಯಸುತ್ತಿದೆಯಲ್ಲ. ಅಯ್ಯೋ, ನನ್ನ ಗಂಡ ಸತ್ತ ದಿನದಿಂದ ನನ್ನ ಮನದಲ್ಲಿ ಉದುಗಿದ್ದ ಕಾಮ ಜ್ವಾಲೆಗಳು ಈಗ ದಿಗಂತ ಜ್ವಾಲೆ ಪ್ರಜ್ವಲಿಸುತ್ತಿದೆಯಲ್ಲ. ಇವನೆಂತಹ ಸುಂದರಾಂಗನು. ಇವನ ಕಣ್ಣುಗಳನ್ನು ನೋಡಿದರೆ ಕಪ್ಪು ಕಪ್ಪು ದ್ರಾಕ್ಷಿಯಂತೆ. ಇವನ ಮೂಗನ್ನು ನೋಡಿದರೆ ಎಳೆಯ ಮೂಲಂಗಿಯ ರೀತಿ ಕಾಣುತ್ತದೆ. ಇನ್ನು ಇವನ ತುಟಿಗಳು ಬಂಡೆ ಹಣ್ಣಿನ, ಇನ್ನು ಅದರ ಒಳಗಿರುವ ದಂತಗಳು ದಾಳಿಂಬೆಯ ಹಣ್ಣಿನ ಎಸಳಿನಂತಿರುವ. ಇನ್ನು ಇವನ ಎದೆಯ ಭಾಗವಂತೂ ವಿಶಾಲವಾದ ಹಾಲದ ಮರ. ಇನ್ನು ಇವನ ಬಿಲ್ಲು ಬಾಣುಗಳು ಎಲ್ಲೂ ಪ್ರಯೋಗವಾಗಿಲ್ಲ, ಬಲು ಬಿರುಸಾಗಿರುವವು. ಇವನನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿನಲ್ಲಿ ಇವನನ್ನು ವರಿಸಬೇಕೆಂಬ ಭಾವನೆ ಉಂಟಾಗುತ್ತದೆಯಲ್ಲ. ನಾನೀಗ ನಾನೀತನ ವರಿಸುವೆ, ನಾನೀಗ ನಾನೀತನ, ನಾನೀಗ ನಾನೀತನ ವರಿಸುವೆ, ನಾನೀಗ ನಾನೀತನ. ಆಕಾಶ ಕೆಳಗಾಗಲಿ, ಈ ಭೂಮಿ ಒಳಗಲಿ, ಆಕಾಶ ಕೆಳಗಾಗಲಿ, ಈ ಭೂಮಿ ಒಳಗಲಿ, ನಾನೀಗ ನಾನೀತನ ವರಿಸುವೆ, ನಾನೀಗ ನಾನೀತನ.
ಮೇಲೆ ಪಲ್ಲಂಗವ ಹಾಕಿಕೊಂಡು ಕಲ್ಲಿನ ಮಂಚದ ಮೇಲೆ ಪಲ್ಲಂಗವ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿರುವೆ ನಾನೀಗ ವರಿಸುವೆ ನಾನೀಗ ದುಂಡೆ ಮಲ್ಲಿಗೆಯ ಹೂವ ಮಂಡೆ ತುಂಬ ಮುಡಿದುಕೊಂಡು ದುಂಡು ಮಲ್ಲಿಗೆಯ ಹೂವ ಮಂಡೆ ತುಂಬ ಗಂಡನನ್ನ ಮಾಡಿಕೊಂಡು ಎಂಡಾವ ಕುಡಿ ನಾನೀಗ ವರಿಸುವೆ ನಾನು ನಾನು ಈ ರೂಪದಲ್ಲಿದ್ದರೆ ನನ್ನ ಗಂಡನನ್ನ ಮಾಡಿಕೊಂಡು ಎಂಡಾವ ಕುಡಿಯು ನಾನೀಗ ಆಕಾಶ ಕೆಳಗಾಗಲಿ ನೀ ಭೂಮಿ ಒಳಗಲಿ ಆಕಾಶ ಕೆಳಗಾಗಲಿ ನೀ ಭೂಮಿ ಒಳಗಲಿ ನಾನೀಗ ನಾನು ಈ ರಾಕ್ಷಸಿ ರೂಪದಲ್ಲಿದ್ದರೆ ಈ ರಾಮನು ನನ್ನನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ನಾನೀಗ 18ರ ನವತರುಣಿಯಾಗಿ ಶೋಭೆಯಂತೆ ಹೊಳೆಯುತ್ತಾ ಬರುವೆನು. ಕಾಯುತ್ತಾ ಇರಿ. ಜೈ ಭವಾನಿ. ಜೈ ಶಾಂಭವಿ. ಆಹಾ, ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನೊಬ್ಬನೇ ಸತ್ತರೂ ಪರವಾಗಿಲ್ಲ, ಒಬ್ಬನೇ ತಾನೇ ಈ ಸುರಸುಂದರಾಂಗನನ್ನು ನಾನು ಮದುವೆಯಾದರೆ ಕರ್ರಗಿನ 106 ಮಕ್ಕಳನ್ನು ಒಂದೇ ಸಾರಿ ಹಡೆಯಬಹುದಲ್ಲ. ಸುಂದರಿ ಎಲ್ಲವೇ ಜಗದೊಳಗೇನ, ಸುಂದರಿ ಎಲ್ಲವೇ ಜಗದೊಳಗೇನ, ಈ ಜಗದೊಳಗೆ ಭೂ ಜಗದೊಳಗೆ, ಈ ಜಗದೊಳಗೆ ಭೂ ಜಗದೊಳಗೆ, ಸುಂದರಿ ಎಲ್ಲವೇ ಜಗದೊಳಗೇನ, ಜಗದೊಳಗೇನ, ಜಗದೊಳಗೇನ. ಎಷ್ಟೊಂದು ಸುರಸುಂದರಾಂಗನನು. ಈತನನ್ನು ವರಿಸದೆ ಹೋದರೆ ಈ ಜನ್ಮವೇ ವ್ಯರ್ಥವಲ್ಲವೇ? ಇರಲಿ, ನಾನೇ ಆತನ ಬಳಿಗೆ ಹೋಗಿ ಆತನೇ ನನ್ನನ್ನು ಮೋಹಿಸುವಂತೆ ಮಾಡುವೆನು. ಮನೋಹರ, ಪ್ರಿಯಕರ, ಮನೋಹರ. ಯಾರಮ್ಮ ನೀನು? ಮನೋಹರ, ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು. ರಾವಣನ ಸಹೋದರಿಯೇ, ನನ್ನಿಂದೇನಾಗಬೇಕು? ಮನೋಹರ, ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ಮೋಹಿಸಿ ಬಂದಿರುವೆನು. ನೀನು ನನ್ನನ್ನು ವಿವಾಹವಾಗಬೇಕು ಪ್ರಿಯ. ಸಾಧ್ಯವಿಲ್ಲ. ಯಾಕೋ? ಏಕೆಂದರೆ ನನಗಾಗಲೇ ವಿವಾಹವಾಗಿರುವುದು. ಆದರೇನಂತೆ? ಈಕೆಯು ನನ್ನ ಧರ್ಮಪತ್ನಿಯು. ಆದ್ದರಿಂದ ನಾನು ಮತ್ತೊಬ್ಬರನ್ನು ವಿವಾಹವಾಗಲು ಸಾಧ್ಯವಿಲ್ಲ. ಅದೆಲ್ಲ ಸಾಧ್ಯವಿಲ್ಲವಯ್ಯ. ಈ ಘೋರಾರಣ್ಯದಲ್ಲಿ ಸಂಚರಿಸುತ್ತಿರುವಾಗ ನಾನು ನಿನ್ನನ್ನು ನೋಡಿ ಮೋಹಿಸಿರುವೆನು. ನೀನು ನನ್ನನ್ನು ವಿವಾಹವಾಗುತ್ತೀಯ. ಸೀತಾ, ನೋಡಮ್ಮ,
ಏಕೆಯನ್ನು ನಾನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿರುವೆನು. ಆದ ಕಾರಣ ನಾನು ಪರಸ್ತ್ರೀಯರನ್ನು ನೋಡುವುದಿಲ್ಲ. ಅದೆಲ್ಲ ಸಾಧ್ಯ ಇಲ್ಲ. ನಾನು ನಿನ್ನನ್ನು ನೋಡಿರುವೆನು, ಮೋಹಿಸಿರುವೆನು. ಅದಿರಲಿ, ನೀವು ಯಾರು? ನೀವು ಯಾರು? ಈ ಘೋರಾರಣ್ಯ ಕೇತಕ್ಕೋಸ್ಕರ ಬಂದಿರುವಿರಿ? ನಾನು ಅಯೋಧ್ಯಾಧಿಪತಿಯಾದ ದಶರಥನ ಸುಪುತ್ರ ಶ್ರೀರಾಮನು. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಬಂದಿರುವೆನು. ಈಗ ನನ್ನ ಪರಿಸ್ಥಿತಿ ಏನು? ಬೇರೆಲ್ಲಾದರೂ ಹೋಗು. ಅದೆಂದಿಗೂ ಸಾಧ್ಯವಿಲ್ಲ. ಈ ಘೋರಾರಣ್ಯದಲ್ಲಿ ಸಂಚರಿಸುತ್ತಿರುವಾಗ ನಾನು ಯಾರನ್ನೂ ನೋಡಲಿಲ್ಲ. ನನ್ನ ಕಣ್ಣಿಗೆ ಬಿದ್ದಿರುವವನು ನೀನೊಬ್ಬನೇ. ಇಲ್ಲ ಇಲ್ಲ, ಇಲ್ಲಿಗೆ ನಾನು ಓರ್ವನೇ ಬಂದಿಲ್ಲ. ಮತ್ತೆ ನನ್ನ ಸಹೋದರನಾದ ಲಕ್ಷ್ಮಣನಿರುವನು. ಆ ಪಾರ್ಶ್ವಕ್ಕೆ ಹೋಗು, ಆತನು ಸಿಗುವನು. ಆತನು ಬಂದಿರುವನೆ? ಹೌದು. ಆತನು ನಿನಗಿಂತಲೂ ಸುರಸುಂದರಾಂಗನೆ. ಆತನು ನನಗಿಂತಲೂ ಬಹಳ ಸುಂದರನು. ಆದ್ದರಿಂದಲೇ ಆತನನ್ನು ಲಕ್ಷ್ಮಣ ಎಂದು ಕರೆಯುವರು. ಓಹೋ, ಲಕ್ಷ್ಮಣ. ಅದಿರಲಿ, ಆತನು ಓರ್ವನೇ ಬಂದಿರುವನು, ಆತನೊಂದಿಗೆ ಆತನ ಪತ್ನಿಯು ಬಂದಿರುವಳು? ಇಲ್ಲ ಇಲ್ಲ, ಆತನು ಓರ್ವನೇ ಬಂದಿರುವನು. ಸರಿ, ನಾನು ಹೋಗಿ ನನ್ನ ಇಚ್ಛೆಯನ್ನು ನಿನ್ನ ತಮ್ಮನ ಬಳಿ ತಿಳಿಸುವೆನು. ಆತನು ಒಪ್ಪದಿದ್ದರೆ ಮತ್ತೆ ಇಲ್ಲಿಗೆ ಬರುವೆನು. ಆ ನಂತರ ನೋಡೋಣ. ಹೋಗಿ ಮೊದಲು ಬರಲೇ? ಹೋಗು, ಹೋಗಿ ಬರಲೇ? ಹೋಗಿ ಬಾ. ಬಿಸಿದೆ ತಂಪನ್ನು ಚೆಲ್ಲಿದೆ, ತಂಗಾಳಿ ಬಿಸಿದೆ ತಂಪನ್ನು ಚೆಲ್ಲಿದೆ, ಎಲ್ಲೆಲ್ಲಿ ನೋಡಿದರೂ ನನ್ನ ಗುಂಗಿದೆ, ಎಲ್ಲೆಲ್ಲಿ ನೋಡಿದರೂ ನನ್ನ ಗುಂಗಿದೆ. ಅಲ್ಲ, ಈ ಘೋರಾರಣ್ಯದಲ್ಲಿ ಆ ಸುರಸುಂದರಾಂಗನನ್ನು ನಾನು ಎಲ್ಲಿ ಎಂದು ಹುಡುಕಲಿ? ನನಗೇನು ಹೊಸದೆ, ಮುಂದೆ ಸಾಗಿಯೇ ನೋಡೋಣ. ಹಿಂದಿನಿಂದ ಇರುವುದೆಲ್ಲವೂ ಒಣಗಿ ಹೋಗಿರುವುದು, ಏನೂ ಇಲ್ಲ. ಹಿಂದಿನಿಂದಲೇ ಹೀಗಿರುವುದು, ಮುಂದಿನಿಂದ ಹೇಗಿರುವನೋ ಏನೋ. ಇರಲಿ, ಹಿಂದೆ ನೋಡಿದವಳು ಮುಂದೆ ನೋಡದೇ ಇರುವೇನೆ, ಮುಂದೆಯೂ ನೋಡಿಯೇ ಬಿಡೋಣ. ಆಹಾ, ಆತನು ಹೇಳಿದಂತೆ ಇವನು ಸುರಸುಂದರಾಂಗನೆ. ಆತನು ಕರ್ರಗಿರುವನು, ಈತನು ಕೆಂಪು ಕೆಂಪಾಗಿ ಮುದ್ದು ಮುದ್ದಾಗಿರುವನು. ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಮನೋರೋ ಮನೋಜ್ಞ, ಮನೋರೋ ಮನೋಜ್ಞ ಕಿರಣೋ ನಗಾಣೆ, ಈ ಸುಂದರ ಚಂದದ ಆಕಾರ, ಈ ಸುಂದರ, ಈ ಸುಂದರ, ಈ ಸುಂದರ. ನಾನು ಬಂದು ಇಷ್ಟೊತ್ತಾಯಿತು, ಬಂದಾಗಿಂದ ನೋಡ್ತಾ ಇದ್ದೀನಿ. ಇರೋದೊಂದು ಇಷ್ಟು ಉದ್ದ ಬಾಣ, ಅದನ್ನು ಹತ್ತ ಕಡೆ ಗುರಿ ಇಟ್ಟಿರುವನು. ಅಲ್ಲಿರೋದೆಲ್ಲ ಒಣಗಿದೆ, ಅಲ್ಲೇನಿಲ್ಲ, ಎಲ್ಲ ಇಲ್ಲಿದೆ ನೋಡಯ್ಯ. ಮನೋಹರ, ಯಾರು ನೀನು ಶುಭಾಂಗಿ? ನಾನು ಶುಭಾಂಗ. ಯಾರು ಶುಭಾಂಗಿ ನೀನು? ಮನೋಹರ, ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ನಾನು ಮೋಹಿಸಿ ಬಂದಿರುವೆನು. ನೀನು ನನ್ನನ್ನು ವಿವಾಹವಾಗಬೇಕು. ದೂರ ನಿಂತು ಮಾತನಾಡು. ದೂರ ನಿಂತು ಮಾತನಾಡಿದರೆ ಮಕ್ಕಳು ಹೆಂಗಾಗುತ್ತಯ್ಯ? ಬಾ ಮುಂದಕ್ಕೆ. ನೀನು ಯಾರು? ಇಲ್ಲಿಗೆ ಏತಕ್ಕಾಗಿ ಬಂದೆ? ನನ್ನಿಂದ ಏನಾಗಬೇಕು? ಬಹಳ ಉದ್ದಾಯ್ತಪ್ಪ ನಿಂದು. ಎಲ್ಲವನ್ನು ಒಂದೇ ಸಲ ಕೇಳಿಬಿಟ್ಟರೆ ಓಹೋ. ಒಂದೊಂದಾಗಿ ಕೇಳಬೇಕು. ಹಾಗೇನು? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು. ಏನು, ರಾವಣನ ಸಹೋದರಿ? ಹಾಗಾದರೆ ನೀನು ಅಸುರ ಕನ್ಯೆ. ನಿನ್ನ ಕಣ್ಣಿಗೆ ನಾನು ಹಾಗೆ ಕಾಣುತ್ತಿರುವೆನೆ? ಮತ್ತಿನ್ನೇಗೆ ಕಾಣುತ್ತಿರುವೆ? ಸುಂದರಿಯಾಗಿಲ್ಲವೇ ಪ್ರಿಯ? ಅಸುರ ಕನ್ಯರು ಅಸುರ ಕನ್ಯರತನೆ. ನೀನು ನನ್ನನ್ನು ವಿವಾಹವಾಗಬೇಕು. ಅದು ಸಾಧ್ಯವಿಲ್ಲಮ್ಮ. ಯಾಕೋ? ಏಕೆಂದರೆ ಇಲ್ಲಿಗೆ ನಾನು ಓರ್ವನೇ ಬಂದಿಲ್ಲ. ಹಾ, ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನೂ ಬಂದಿರುವನು. ಆತನಲ್ಲಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ಅಯ್ಯ, ನಾನು ಇಲ್ಲಿಗೆ ಬರೋ ಮೊದ್ಲು ಅಲ್ಲಿ ಹೋಗೇ ಬಂದಿರೋದಯ್ಯ. ಏನು, ಅಲ್ಲಿಗೆ ಹೋಗಿದ್ದೆ? ಹಾಗಾದ್ರೆ ನೀನು ನನಗೆ ಅತ್ತಿಗೆ ಆಗಬೇಕಮ್ಮ. ನಮಸ್ಕಾರಪ್ಪ. ನಾನು ಅಲ್ಲಿ ಹೋಗಿ ಮಾತನಾಡಿ ಬಂದಿರುವುದಷ್ಟೇ, ಕೆಲಸ ಕಾರ್ಯ ಏನೂ ಆಗಿಲ್ಲ. ಮಾತನಾಡ್ಬಿಟ್ರೆ ಅತ್ತಿಗೆ ಆಗ್ತೀನಾ? ನಿನ್ನ ಅಣ್ಣನೇ ಹೇಳಿ ಕಳಿಸಿರುವನು, ಈ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ಆತನಲ್ಲಿ ನಿನ್ನ ಇಚ್ಛೆಯನ್ನು ತಿಳಿಸು, ಆತನು ನಿನ್ನನ್ನು ವರಿಸುವನು ಎಂದು. ಏನು, ಹಾಗೆಂದು ಹೇಳಿರುವನೇ? ಎಂದೇ ಹೇಳುವನು. ನೋಡಮ್ಮ, ಆತನು ಅಮ್ಮ ಅಂತ ಕರಿಬೇಡ. ಎಷ್ಟೊತ್ತಲ್ಲಿ ಅಮ್ಮ ಅಮ್ಮ ಅಂದ್ರೆ ನಮ್ಮ ಹತ್ರ ಇರೋದೆಲ್ಲ ತಣ್ಣಗಾಗ್ಬಿಡುತ್ತಪ್ಪ. ಮೊದಲೇ ಚಳಿ ಬೇರೆ.
ಆ ಪಾರ್ಶ್ವದಲ್ಲಿ ಬೆಂಕಿಯನ್ನು ಹಾಕಿರೋರು ಕಾಸಿಕೊಂಡರೆ ಆ ಬೆಂಕಿ ಆಗಲ್ಲ ನಮಗೆ, ಹಾ ನಮಗೆ ಬೇರೆನೆ ಬೆಂಕಿ ಬೇಕು. ಆ ಬೇರೆನೆ ಬೆಂಕಿ ಇಲ್ಲಮ್ಮ. ಈಗ ನಾನೇನ್ ಮಾಡ್ಲಿ ಹೇಳು? ಆಗಲಿ ಇಲ್ಲಿಗೆ. ನಾನು ನಿನ್ನನ್ನು ವಿವಾಹ ಆಗಬೇಕಾದ್ರೆ ನಮ್ಮ ಅಣ್ಣನ ಬಳಿ ಹೋಗಿ ಏನಾರ ಗುರುತನ್ನು ತೆಗೆದುಕೊಂಡು ಬಾ, ಆಗ ನೋಡೋಣಂತೆ. ಓ, ಹಾಗಾದರೆ ನಿನ್ನ ಅಣ್ಣನ ಬಳಿ ಹೋಗಿ ಗುರುತನ್ನು ತಂದರೆ ನೀನು ನನ್ನನ್ನು ವರಿಸುವೆ. ಹೌದೌದು. ಇಲ್ಲವಾದ್ರೆ ನಿನ್ಗಿಲ್ಲ. ಇಲ್ಲ ಇಲ್ಲ ಇಲ್ಲವೇ? ವಿವಾಹವಂತೂ ಇಲ್ಲಮ್ಮ. ಹಾಗೆ ಹಾ, ಮದುವೆ ಆಗುವ ಮನಸ್ಸಿಲ್ಲ. ಸರಿ, ಕುರುಹನ್ನು ತೊಂದರೆ ನೋಡೋಣ. ಸರಿ, ನಾನು ಹೋಗಿ ಕುರುಹನ್ನು ತರುವವರೆಗೂ ನೀನು ಇಲ್ಲಿಯೇ ಇರು ಪ್ರಿಯ. ಮೊದಲು ಹೋಗಿ ಕುರುಹನ್ನು ತೆಗೆದುಕೊಂಡು ಹೋಗಿ ಬರಲೆ. ಆಗಲಿ, ಹೋಗಮ್ಮ. ಮನೋಹರ, ಏನಮ್ಮ ಪುನಃ ಬಂದೆಯಾ? ಪುನಃ ಬಂದಿರುವೆನು ಪ್ರಿಯ. ಹೋದ ಕಾರ್ಯವೇನಾಯಿತು? ನನ್ನ ಸಹೋದರ ಸಿಗಲಿಲ್ಲವೇ? ಸಿಕ್ಕಿದ್ದನು. ಆತನು ಏನು ಹೇಳಿದ? ಆತನೇನೋ ರಾಮದಾಸನಂತೆ, ನಿನ್ನ ಆಜ್ಞೆಯ ಹೊರತು ಆತನು ಏನನ್ನು ಮಾಡುವುದಿಲ್ಲವಂತೆ. ನಿಜವೇ? ಆತನು ಹೇಳಿದ್ದು ನಿಜ. ಆತನು ನನ್ನ ಆಜ್ಞೆಯ ಹೊರತು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಅದೇನೋ ಕುರುಹನ್ನು ಕೊಡಬೇಕಂತೆ, ಕೊಡು ಪ್ರಿಯ. ಹಾಗೇ ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು. ಕುಂಚವನ್ನು ಹಿಡಿದು ಲಿಖಿತದ ರೂಪದಲ್ಲಿ ಬರೆದು ಕಳಿಸುವೆನು. ಬೆನ್ನಿನ ಮೇಲೆ? ಹೌದು. ಅವನು ಇದನ್ನು ನೋಡಿ ಅವಮಾನಿಸುವನು. ಅವಮಾನಿಸುವನು? ಪದಭೇದ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನು ಎಂದನಷ್ಟೇ. ಅವನನ್ನು ಮಾನಿಸುವನು? ಹೌದು. ಬೆನ್ನಿನ ಮೇಲೆ ಬರೆಯುವುದು? ಹೌದು. ಕೈಯಲ್ಲಿ ಬರೆಯಬಾರದೆ? ಸರಿ, ಬೇಗ ಬರಿ. ಇದನ್ನು ತೋರಿಸು, ವಧಿಸುವನು. ವಧಿಸುವನು? ವರಿಸುವೆನು. ಸರಿ, ನಾನು ಹೋಗಿ ಇದನ್ನು ಆತನಿಗೆ ತೋರಿಸಿ ನಾವಿಬ್ಬರು ವಿವಾಹವಾಗಿ ಬರುವುದರೊಳಗಾಗಿ ಇಲ್ಲಿ ಒಂದು ಅಡ್ಡ ಗೋಡೆಯನ್ನು ನಿರ್ಮಿಸಿ ಹಾಗೇ ಆಗಲಿ. ಹೋಗಬಹುದೇ? ಹೋಗಿ ಬಾ. ಹೋಗಿ ಬರಲೇ? ಹೋಗಿ ಬಾ. ಮನೋಹರ, ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆ, ನನಗೂ ನಿಂಗೂ ಏನಂತೆ, ಊರಲ್ಲೆಲ್ಲ ಗುಲ್ಲಂ ಟಂ 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 ಟಂ. ಓ, ಪುನಃ ಬಂದೆಯಾ? ಪುನಃ ಬಂದಿರುವೆನು ಪ್ರಿಯ. ಹಾಗಾದ್ರೆ ಕುರುಹನ್ನು ತಂದಿರುವೆಯಾ? ಕುರುಹನ್ನು ತಂದಿರುವೆನು. ಹಾಗಾದ್ರೆ ಕೊಡು ನೋಡೋಣ. ಹಾ, ಕೊಡು ನೋಡೋಣ ಎಂದೆ. ಏ, ಅದು ಕೊಡುವಂಥದ್ದಲ್ಲ. ಮತ್ತಿನ್ನೆಂತ? ನಾನ್ ತೋರಿಸ್ಬೇಕು, ನೀನ್ ನೋಡ್ಬೇಕು. ನಾನ್ ತೋರಿಸ್ಬೇಕು, ನೀನ್ ನೋಡ್ಬೇಕು. ಹಾಗಾದ್ರೆ ತೋರಿಸು ನೋಡೋಣ. ನಾನು ತೋರಿಸಲು ಸಿದ್ಧ, ನೀನು ನೋಡಲು ಬದ್ದನೆ. ಓ ಭದ್ರನಮ್ಮ, ಯಾಕೆ ಗೊತ್ತಾ, ನೀನೇನಾದ್ರೂ ಆ ಘೋರ ರೂಪವನ್ನು ನೋಡಿ ತಲೆ ಸುತ್ತಿ ಬಿದ್ರೆ ಎದ್ದೇಳೋಕೆ 3 ದಿನ ಬೇಕೈ. ಆಗಲಿ ತೋರಿಸಮ್ಮ. ನೋಡುವೆಯಾ? ಓ ನೋಡೋಣ. ಸರಿ, ನೋಡಿಕೊ. ಅಣ್ಣನು ಸಿರಿಯಾಗೆ ಬರೆದಿರುವನು. ಸಾರೆ ಬರದಿಂ ಚಬಲೆ ಎಲೆ ಮಾಯಾತ್ಮಳೆ, ಸಾರೆ ಬರದಿಂ ಚಬಲೆ. ಓ ಮಾಯಾತ್ಮಳೆ, ಸಾರೆ ಬರದಿಂ ಚಬಲೆ ಎಲೆ ಮಾಯಾತ್ಮಳೆ, ಸಾರೆ ಬರದಿಂ ಚಬಲೆ. ಆತ ತೋರಲೆ ಚಗೋರೆ ಮೋಸಂಗೈಯಲ್ ಬಂದೆಯ, ಆತ ತೋರಲೆ ಚಗೋರೆ ಮೋಸಂಗೈಯಲ್ ಬಂದೆಯ. ಸಲ್ಲದಿಲ್ಲಿ ಸಾಹಸಂಗಳ್, ಸಲ್ಲದಿಲ್ಲಿ ಸಾಹಸಂಗಳ್, ಎಲ್ಲವ ವಿಚಾರಿಪೆ, ಎಲ್ಲವ ವಿಚಾರಿಪೆ. ಸಾರೆ ಬರದಿಂ ಚಬಲೆ ಎಲೆ ಮಾಯಾತ್ಮಳೆ, ಸಾರೆ ಬರದಿಂ ಚಬಲೆ. ಇಲ್ಲವೋ ಮೂರ್ಖಳೆ, ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳಬೇಡ. ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ಎರವೋ ಲಕ್ಷ್ಮಣ, ಮಣಮಣ ರಣಮಣ ಹಾಗೆಂದು ಬರೆದಿರುವನೇನು ಆ ಕರಿಯ? ಯೋಚಿಸಿ ನೋಡು. ಘೋರ ರೂಪವನ್ನು ತಾಳಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವಧಿಸಿ ನಿನ್ನನ್ನು ವರಿಸುವೆನು. ಏನು ಹೇಳುವೆ? ಓಹೋ, ಈಕೆಯನ್ನು ಉಪಾಯದಿಂದಲೇ ಮಣಿಸಬೇಕು. ನೋಡಮ್ಮ, ಅಮ್ಮ ಅಂತ ಕರಿಬೇಡ. ಆಗಲಮ್ಮ. ಮತ್ತು ಅಮ್ಮ ಅಂತೀಯ? ಆಗಲಿ. ಹಾ, ಹೇಳು, ಮಾತಾಡು. ನಿನ್ನನ್ನು ಲಗ್ನವಾಗಬೇಕಾದರೆ
ನೀನು ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಛತ್ರಿ ಪದ್ಧತಿ? ಛತ್ರಿ ಪದ್ಧತಿ ಅಲ್ಲ, ಕ್ಷತ್ರಿಯರ ಪದ್ಧತಿ. ಏನಯ್ಯ ಅದು? ವಿವಾಹ ಆಗ ಮೊದಲು ವಧು ವರರನ್ನು ನೋಡಬಾರದು. ನೋಡಬಾರದೆ? ಮುಟ್ಟಲೂ ಬಾರದು. ಮುಟ್ಟಲು ಬಾರದೆ? ಮಾತಂತೂ ಆಡಲೂ ಬಾರದು. ಸರಿ. ಆದ್ದರಿಂದ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಆಗ ನಿನ್ನನ್ನು ವರಿಸುವೆನು. ಕಟ್ಟಿಕೊಳ್ಳಬೇಕು? ಹೌದು, ಕಟ್ಟಿಕೊಳ್ಳಲೇಬೇಕು. ಸರಿ, ಕಟ್ಟಿಕೊಂಡು. ಕುಳಿತುಕೋ, ಮೇಲೇಳು. ಕುಳಿತುಕೋ, ಮೇಲೇಳು. ಯೋ, ಕಟ್ಟಿಕೋ ಕುಳಿತುಕೋ ಮೇಲೇಳು, ಕಟ್ಟಿಕೋ ಕುಳಿತುಕೋ ಮೇಲೇಳು. ವಿವಾಹ ಬೇಡವೇ? ಬೇಕು ಪ್ರಿಯ. ಹಾಗಾದ್ರೆ ಮತ್ತೆ ಕಟ್ಟಿಕೋ, ಹೇಳಿದಂತೆ ಮಾಡು. ಕುಳಿತುಕೋ. ಛೀ ಮೂರ್ಖಳೇ! ಏನು ಮಾಡಲೀಗ ಮೂಗು ಕುಯ್ದನಾಗ ಸರುತ್ತಿದೆ ರಕ್ತ ಉರುತ್ತಿದೆ ಮೂಗು ಅಯ್ಯಯ್ಯೋ ಅಮ್ಮಮ್ಮ ಅಮ್ಮಮ್ಮ ಸರುತ್ತಿದೆ ರಕ್ತ ಉರಿತಿದೆ ಮೂಗು ಅಯ್ಯಯ್ಯೋ ಅಮ್ಮಮ್ಮ ಅಪ್ಪಪ್ಪ ಏನು ಮಾಡಲೀಗ ಕುಯ್ದನಾಗ ಏನು ಮಾಡಲೀಗ ಮೂಗು ಕುಯ್ದನಾಗ ಅವನ್ ಮನೆ ಕಾಯೋಗ ಅವನ್ನ ಕುದಿದೋಗ ಅವನ ಬಂದು ತಪ್ಪೆ ಸುತ್ಕೊಂಡೋಗ ಸೂರ್ಪನಗಾದೇವರು ಏನು ಯಾಕೆ ಅಕರಾಕ್ಷ ವಿಚಾರಿಸು ಏನಾಯ್ತು ಅಂತ. ಏನು ಹೇಳ್ತಿರೋದು ಇವಳು? ನಿಂಗೆ ಉರಿತಿದ್ದ ಅಂತ ಕೇಳಿದೆ. ಊಟನ ಮಾಡಿದ್ದೀನಿ. ಉರಿದಿತ್ತ ಹಿಂಗ್ ಕುಯ್ದು ಬಿಟ್ಟವ್ರೆ. ಏ ಅಗಲಕ್ಷ ಯಾರು ಕುಯ್ದು ಅಂತ ಕೇಳು. ನೀನ್ ಕೇಳಪ್ಪ. ಅಮ್ಮ ಯಾಕೆ ಏನು ಎತ್ತ ಹೋಗಿದ್ರಿ ಅದ ಹೇಳಿ. ದಂಡಕಾರಣ್ಯಕ್ಕೆ ಹೋಗಿದ್ರಂತೆ. ಬೈತಿರೋದು ದನ ಕಾಯನು. ದಂಡಕಾರಣ್ಯ ಅಲ್ಲಿ ಓ ನಾವ್ ಈ ಬೂತೇರು ರಾಮ ರಾಮ ಅಂತ ಅಕರಾಕ್ಷ ನೋಡಕ್ 30 ಮಣ ಇದಾರೆ, 10 ಮಣ ಅಂತೆ. ಲಕ್ಷ್ಮಣ ಅವ್ರಿಬ್ರು ತಕ್ಕ ಯಾಕೆ ಹೋಗಿದ್ದೆ? ನಾವಿರ್ಲಿಲ್ಲ. ಸೀತೆ ಕಂಡೋರ್ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಿರ್ ಬಿಟ್ಟಾರ. ಏ ಅಗರಾಕ್ಷ ಸೀತೆ ಕರ್ಕೊಂಬರಕ್ ಹೋಗೋರಂತೆ. ನಮ್ಮ ಲಕ್ಷ್ಮಣ ಇದ್ದಾನಲ್ಲ, ಮೂಗು ಕಿವಿ ಏನೇನೋ ಕುಯ್ದಾಕ್ಬಿಟ್ಟಿದ್ದಾರೆ. ಅದನ್ನೇ ಹೇಳಿದ್ದು. ಅಷ್ಟೇ. ನಿಮ್ಮ ಅಣ್ಣನ್ ತಕ್ಕ ಕರ್ಕೊಂಡು ಹೋಗ. ಕರ್ಕೊಳ್ಳ ಬರ್ರಿ ಅಮ್ಮ ಹಿಡ್ಕೊಳ್ಳಿ. ಏನ್ ಬಾರ